ಬೆಳಗ್ಗೆ ಕ್ಲಾಸ್ ರೂಮಲ್ಲಿ ನೋಡೋಷ್ಟರಲ್ಲಿ ಒಬ್ಬರು ಇರೋದು ಬೇಡವಾ, ಒಬ್ಬರು ಇಲ್ಲ. ಎಲ್ಲರಿಗೂ ಈ ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು. ಬೆಳಗ್ಗೆ ಎದ್ದ ತಕ್ಷಣ ಈ ಕೂದಲು ಹಿಂಗೆ ಸರಿ ಮಾಡಿಕೊಂಡು ಹಿಂಗಿದ್ದೋನು ಹಂಗಿದ್ದೋನು ಹಿಂಗೆ ರೆಡಿ ಆಗಿಬಿಟ್ಟು ಊಟ ತಿನ್ನೋಣ ಅಂತ ಹೋದೆ. ಹಂಗೆ ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಡು ಆಯ್ತು. ಆಮೇಲೆ ನೇತ್ರಂಗಣ್ಣ ಇದ್ದಿದ್ದೆ ಅಲ್ಲ ನಮ್ಮ ಪಯಣ ಕಾಲೇಜ್ ಕಡೆ ಅಂತ ನಾವು ಅಪ್ಪನ್ನ ಗೇಟ್ಗೆ ಡ್ರಾಪ್ ಮಾಡಪ್ಪ ಅಂತ ಕೇಳಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಏನು ಗೊತ್ತು ರಂಗಣ್ಣ ನಿನಗೆ, ಅಪ್ಪನ ಜೊತೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬರೋ ಫೀಲೇ ಬೇರೆ. ಈ ರಾಯಲ್ ಎನ್ಫೀಲ್ಡ್ ಮೇಲೆ ಕೂತ್ರೆ ರಾಯಲ್ ಅನ್ನೋ ಫೀಲಿಂಗ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಅಪ್ಪ ಗಾಡಿ ಓಡಿಸ್ಬೇಕಾದ್ರೆ ಹಿಂದೆ ಕುಂತಿರ್ತೀವಲ್ಲ, ಅವಾಗ ನಮ್ಮಷ್ಟು ರಾಯಲ್ಲೇ ಯಾವನೂ ಇಲ್ಲ. ಆಯ್ತು. ಆಮೇಲೆ ಹಂಗೆ మాట్లాడుకుంటా గేటుకి ಬಂದು ಬಸ್ ಹತ್ಕೊಂಡು ట్రైన్ ఎక్కినప్పటి నుంచి చూస్తున్నారా వాడి చేష్టలు, వాడి బిల్డప్ను. ಬಸ್ ಕಂಡಕ್ಟರ್ಗೆ ಪಾಸ್ ತೋರಿಸ್ಕೊಂಡು ನಮ್ಮ ಪಯಣ ಕಾಲೇಜ್ ಕಡೆ ಆಯ್ತು ಬಿಡು. ಈ ಕಾಲೇಜ್ ಬಂದೇ ಬಿಡ್ತು. ಕಾಲೇಜ್ ಹತ್ರ ಇವ್ನು ಸಿಗ್ದೆ, ಇವ್ನ ಎತ್ಕೊಂಡು ಹಂಗೆ ಮುಂದೆ ಎತ್ತಿದ್ರೆ ಇವ್ನು ನೋಡ್ರಿ ಇವನು ಯಾರು ಅಂದ್ರೆ ಹೂವಿನ ಬಾಣ ಅಂತ ಸಾಂಗ್ ಸಿಂಗರ್ ಇವನು. ಹಂಗೆ ಮುಂದೆ ಕ್ಲಾಸ್ ರೂಮ್ ಒಳಗೆ ಬಂದಿದ ತಕ್ಷಣ ಇವ್ನು ನೋಡಿದ್ರೆ ನಮಗಿಂತ ಮುಂಚೆನೇ ರೆಕಾರ್ಡ್ಸ್ ಬರೀತಾವನೆ ಇವನು. ಕಾಲೇಜ್ ಬಿಟ್ಟರು ಹಂಗೆ ಮುಳ್ಬಾಗಿಲು ಬಸ್ ಸ್ಟ್ಯಾಂಡಿಗೆ ಬಂದೆ. ಮುಳ್ಬಾಗಿಲು ಬಸ್ ಸ್ಟ್ಯಾಂಡಲ್ಲಿ ಈ ಪಟ್ಟಿ ಜನ ಇರ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹಂಗೆ ಬಸ್ ಹತ್ಕೊಂಡು ಮನೆಗೆ ಬಂದು ಸಂಜೆ ಆಗಿತ್ತು. ಸಂಜೆ ಅಷ್ಟರಲ್ಲಿ ಹಂಗೆ ಊರೊಳಗೆ ಹೋಗೋಣ ಅಂತ ಹೋಯ್ತಿದ್ದೆ. ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಹೋಗೋಷ್ಟರಲ್ಲಿ ಇವ್ರು ನೋಡಿದ್ರೆ ಬೆಂಕಿ ಹಾಕೊಂಡು ಕುಂತಿದ್ರು. ಇವ್ನು ನಾನು ಕ್ಯಾಮ್ರಾ ಎತ್ತಷ್ಟರಲ್ಲಿ ಇವ್ನು ಕ್ಯಾಮ್ರಾ ಪೋಸ್ ಕೊಡ್ತಾವನೆ ಇವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹಂಗೆ ಬೆಂಕಿ ಕಾಯಿಸ್ಕೊಳಕ್ ಕುತ್ಕೊಂಡೆ. ಈ ವಿಡಿಯೋ ಇಷ್ಟೇ ಅಂತ ಹೇಳುತ್ತಾ ಮುಂದಿನ ಸಿಗೋಣ ಅಷ್ಟೇ.